ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. 13ನೇ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಸಜ್ಜಾಗಿದೆ. ಚಳಿಗಾಲದ ಅಧಿವೇಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೌಂಟ್ ಡೌನ್ ಶುರುವಾಗಿದೆ. 13ನೇ ಚಳಿಗಾಲದ ಅಧಿವೇಶನ ನಾಳೆಯಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆರೋಪ ಪ್ರತ್ಯಾರೋಪಕ್ಕೆ ನಾಯಕರು ಸಜ್ಜಾಗಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸುವರ್ಣಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಅಧಿವೇಶನ ಅಂತಂದ್ರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಹಾಗಾಗಿ ಪ್ರತಿಭಟನೆ ಮಾಡೋರಿಗೂ ಕೂಡ ಸ್ಥಳಾವಕಾಶವನ್ನ ನೀಡಲಾಗಿದೆ. ಅದಕ್ಕೂ ಕೂಡ ಸುರಕ್ಷತೆ ಆಗಿರ್ಬೋದು, ಜೊತೆಗೆ ಒಂದಷ್ಟು ಭದ್ರತೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುವರ್ಣಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಭದ್ರತೆಗಾಗಿ 6,000ಕ್ಕೂ ಹೆಚ್ಚು ಪೊಲೀಸರನ್ನ ಈಗ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಒಂದು ಕಡೆಯಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ನಾಯಕರು ಸಜ್ಜಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ನಡೆದಿದೆ. ಪೊಲೀಸ್ ಭದ್ರತೆಯನ್ನ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಎಲ್ಲಾ ರೀತಿಯ ಸಿದ್ಧತೆಗಳು ನಾಳೆಗೆ ಆಗಿದೆ. ಯಾವ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗಿದೆ? ಭದ್ರತೆ ಜೊತೆಗೆ ಅಲ್ಲಿ ಯಾವ ರೀತಿ ಈ ಬಾರಿ ವಿಶೇಷವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತ? ಅಶ್ವಿನಿ, ನಾಳೆಯಿಂದ ಬೆಳಗಾವಿ ಅಧಿವೇಶನ ಪ್ರಾರಂಭವಾಗ್ತಿದೆ. ನೀವು ಹೇಳಿದಂತೆ ಆರೋಪ ಪ್ರತ್ಯಾರೋಪಗಳು, ಒಂದು ರೀತಿಯ ವಾಕ್ಸಮರಗಳು ಎಲ್ಲವೂ ಕೂಡ ಇರಲಿದೆ. ಅದರ ಜೊತೆಗೆ ಬಂದೋಬಸ್ತು ಕೂಡ ಬಿಗಿಯಾಗಿ ಮಾಡಿರುವಂತಹದ್ದು. 6,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ಗಳು, ಹೆಚ್ಚುವರಿ ಇನ್ಸ್ಪೆಕ್ಟರ್ಗಳು, ಡಿವೈಎಸ್ಪಿಗಳು ಸೇರಿದಂತೆ ಅನೇಕರನ್ನ ನಿಯೋಜನೆ ಮಾಡಲಾಗಿರುವಂತಹದ್ದು. ಸುವರ್ಣಸೌಧದ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಸಾಮಾನ್ಯವಾಗಿ ಸೆಷನ್ ನಡೆಯುವಂತಹ ಸಮಯದಲ್ಲಿ ಅದು ಕಾಮನ್. ಇಲ್ಲೂ ಕೂಡ ಅದನ್ನ ಅಪ್ಲೈ ಮಾಡಲಾಗಿದೆ. ಇದರ ಜೊತೆಗೆ ಏನು ಪ್ರತಿಭಟನೆಗಳು ಕೂಡ ಸಾಕಷ್ಟಿವೆ. ಈಗಾಗಲೇ ಸುಮಾರು 35ಕ್ಕೂ ಹೆಚ್ಚು ಮನವಿಗಳು ಪೊಲೀಸರಿಗೆ ಬಂದಿರುವಂತಹ, ಅಂದ್ರೆ ಪೊಲೀಸ್ ಕಮಿಷನರ್ಗೆ ಹೋಗಿರುವಂತಹದ್ದು, ಪ್ರತಿಭಟನೆ ಮಾಡೋದಿಕ್ಕೆ ಜಾಗ ಕಲ್ಪಿಸ್ಕೊಡಿ ಅನ್ನುವಂತಹದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಅವರಿಗೆ ಬೇಕಾದಂತಹ ಎಲ್ಲಾ ಜಾಗವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆ, ಜೊತೆಗೆ ಪ್ರತಿಭಟನೆ ಮಾಡುವವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಪೊಲೀಸ್ ನಿಯೋಜನೆ ಎಲ್ಲವನ್ನು ಕೂಡ ಮಾಡಲಾಗಿರುವಂತಹದ್ದು. ಇವತ್ತು UT ಖಾದರ್ ಅವರು ಕೂಡ ಇಡೀ ಯಾವ ರೀತಿಯಾಗಿ ವ್ಯವಸ್ಥೆ ಆಗಿದೆ ಅನ್ನುವಂತಹದ್ದನ್ನ ಪರಿಶೀಲನೆ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಅಂದ್ರೆ ನಾಳೆ ಯಾವ್ಯಾವ ರೀತಿಯಲ್ಲಿ ನಾಳೆಯಿಂದ ನಡೆಯುತ್ತೆ ಸೆಷನ್ ಅನ್ನುವಂತಹ ನಿಟ್ಟಿನಲ್ಲಿ. ಒಟ್ನಲ್ಲಿ ನಾಳೆ ನಡೀತಾ ಇರುವಂತಹ ಅಧಿವೇಶನಕ್ಕೆ ಎಲ್ಲವೂ ಕೂಡ ಸಕಲ ಸಿದ್ಧತೆ ಆಗಿದೆ. ಅಶ್ವಿನಿ. ಓಕೆ, ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.